ನಮಸ್ಕಾರ ವೀಕ್ಷಕರೇ, ನೇರ ನುಡಿ, ಸರಳ ನಡೆ, ದಿಟ್ಟ ಮತ್ತು ಅಚಲ ನಿರ್ಧಾರಗಳ ಮೂಲಕ ಎಂತಹ ಕಠಿಣ ಸವಾಲುಗಳನ್ನು ಎದುರಿಸಿ ಯಶಸ್ವಿಯಾಗಿ ನಿಭಾಯಿಸಲು ಸಾಧ್ಯ ಎಂಬುದನ್ನು ರಾಜ್ಯದ ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಕೆಲವು ವರ್ಷಗಳಿಂದ ಹೆಚ್ಚು ಸಾಬೀತು ಮಾಡಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಲಕ್ಷ ಭಕ್ತಾದಿಗಳನ್ನು ಆಕರ್ಷಿಸುತ್ತಿರುವ ಹಾಸನಾಂಬ ಉತ್ಸವವನ್ನು ಅತ್ಯುತ್ತಮವಾಗಿ ಸಂಘಟಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವ ಮೂಲಕ ನಿಜವಾದ ಹೀರೋ ಆಗಿ ಹೊರಹೊಮ್ಮಿದ್ದಾರೆ. ಪ್ರತಿ ವರ್ಷ ಕಿರಿಕಿರಿಗೆ ಕಾರಣ ಆಗುತ್ತಿದ್ದ ವಿಐಪಿ ಸಂಸ್ಕೃತಿಯನ್ನ ತೊಡೆದು ಹಾಕುವ ಮೂಲಕ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೆಲ್ಲ ಸಮಾನರೆಂಬ ಸಂದೇಶವನ್ನು ಸಾರಿದರು. ಉತ್ಸವದ ಆರಂಭದಲ್ಲೇ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪ ಎಸಗಿದ 4 ಸರ್ಕಾರಿ ನೌಕರರನ್ನು ಸಸ್ಪೆಂಡ್ ಮಾಡುವ ಮೂಲಕ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸಿದರು. ತಾವೊಬ್ಬ ಮಂತ್ರಿ ಎಂಬ ಅಹಂಕಾರವನ್ನು ತೋರದೆ ಸಾಮಾನ್ಯ ಸ್ವಯಂ ಸೇವಕನಂತೆ ಮೈಕಿ ಹಿಡಿದು ಜನಜಂಗುಳಿಯನ್ನ ನಿಭಾಯಿಸುವ ಮಾರ್ಗದರ್ಶಕರಾದರು. ತಮ್ಮನ್ನ ಕೇಳಿ ಬರುವವರಿಗಾಗಿ ತಾವೇ ಪ್ರವೇಶ ದ್ವಾರದ ಟಿಕೆಟುಗಳನ್ನು ತಾನೇ ಖರೀದಿ ಮಾಡಿಕೊಟ್ಟು ಉಳಿದೆಲ್ಲ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಮೇಲ್ಪಂಕ್ತಿ ಹಾಕಿಕೊಟ್ಟರು. ತಾವು ರೂಪಿಸಿದ ನಿಯಮಗಳನ್ನು ಸಡಿಲಗೊಳಿಸಲು ಅವಕಾಶ ಮಾಡಿಕೊಡದೆ ನಿಗದಿಗೊಳಿಸಿದ ಸಮಯ ಮೀರಿ ಬಂದ ನ್ಯಾಯಾಧೀಶರು, ಸಚಿವರು, ಶಾಸಕರು ಕೂಡ ಸರತಿ ಸಾಲಿನಲ್ಲಿ ಬರುವಂತೆ ನೋಡಿಕೊಂಡರು. ದಿಢೀರನೆ ಮಳೆ ಬಂದಾಗ ಮಧ್ಯರಾತ್ರಿ ಎದ್ದು ಬಂದು ಸರತಿ ಸಾಲಿನಲ್ಲಿದ್ದ ಭಕ್ತರ ಕಷ್ಟ ವಿಚಾರಿಸಿದರು. ಹಾಸನಾಂಬೆಯ ದರ್ಶನಕ್ಕೆ ಎಲ್ಲರನ್ನೂ ಪಕ್ಷ ಭೇದ ಮಾಡದೆ ಆತ್ಮೀಯವಾಗಿ ನಡೆಸಿಕೊಂಡರು. ಕೃಷ್ಣ ಬೈರೇಗೌಡರೇ ಹಾಗೆ ತಮಗೆ ವಹಿಸಿಕೊಟ್ಟ ಖಾತೆಯ ಜಟಿಲ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಬಂದಿದ್ದಾರೆ. ಇಂದಿನ ಅವಧಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದರು. ತಾವೀಗ ಹೊಣೆ ಹೊತ್ತಿರುವ ಕಂದಾಯ ಇಲಾಖೆಯನ್ನು ಜನಸ್ನೇಹಿಯಾಗಿಸಲು ಸಾಕಷ್ಟು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರುತ್ತಿದ್ದಾರೆ. ಕೆಲವು ತಿಂಗಳ ಹಿಂದಷ್ಟೇ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಿಯೋಜನೆಗೊಂಡ ಕೃಷ್ಣ ಬೈರೇಗೌಡರು ಮೆಡಿಕಲ್ ಕಾಲೇಜಿನಲ್ಲಿ ಕೆಲ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಲು ಚಳುವಳಿ ನಡೆಸುತ್ತಿದ್ದವರನ್ನ ಕರೆದು ಮಾತನಾಡಿಸಿ 63 ಕೋಟಿ ರುಗಳ ಬಿಡುಗಡೆಗೆ ರಾಜ್ಯ ಸಚಿವ ಸಂಪುಟದ ಅನುಮೋದನೆ ಪಡೆದರು. ಅಧಿಕಾರಿ ನೌಕರರಿಗೆ ತೊಂದರೆ ಕೊಡದೆ ಮಧ್ಯರಾತ್ರಿ ಹಾಸನಕ್ಕೆ ಬಂದು ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಂಡರು. ಸಚಿವರಿಗೆ ತಕ್ಕಂತೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಹಾಸನಾಂಬ ಉತ್ಸವ ಯಶಸ್ವಿಯಾಗಿ ಜರುಗಲು ಶ್ರಮವಹಿಸಿ ದುಡಿದರು. ಜನಸಾಮಾನ್ಯರಂತೆ ತಾವು ಕೂಡ ಸರತಿ ಸಾಲಿನಲ್ಲಿ ಬಂದು ಹಾಸನಾಂಬೆ ದರ್ಶನ ಪಡೆದು ಇತರರಿಗೆ ಮಾದರಿ ಆದರು. ಒಂದು ವ್ಯವಸ್ಥೆಯು ಸುಗಮವಾಗಿ ಸುಲಲಿತವಾಗಿ ಮುನ್ನಡೆಯಬೇಕಿದ್ದರೆ ನಿಯಮಗಳ ಚೌಕಟ್ಟು ಮತ್ತು ಪ್ರಾಮಾಣಿಕ ಅನುಷ್ಠಾನ ಬಹಳ ಮುಖ್ಯ ಎಂಬುದು ಕನಿಷ್ಠ ಪ್ರಜ್ಞೆ ಇರುವ ಎಲ್ಲರಿಗೂ ಗೊತ್ತಿರುವ ಸಂಗತಿ. ನಿಯಮಗಳನ್ನು ಮುರಿಯುವುದೇ ತನ್ನ ಹಕ್ಕೆಂದು ನಡೆದುಕೊಂಡು ಬಂದಿರುವ ಹಾಸನ ಜಿಲ್ಲೆಯಲ್ಲಿ ಹಲವು ವರ್ಷಗಳ ಕಾಲ ಉಸ್ತುವಾರಿ ಸಚಿವರಾಗಿದ್ದ ಎಚ್.ಡಿ. ರೇವಣ್ಣ ಅವರು ಈ ಬಾರಿಯ ಹಾಸನಾಂಬೆ ದರ್ಶನಕ್ಕೆ ಗಣ್ಯರು ಪ್ರವಾಸಿ ಮಂದಿರದಿಂದ ಸರ್ಕಾರದ ವಾಹನದಲ್ಲೇ ಬರಬೇಕೆಂದು ರೂಪಿಸಿದ್ದ ನಿಯಮಗಳನ್ನು ಮೀರಿ ದೇವಸ್ಥಾನದ ತನಕ ತಮ್ಮ ವಾಹನದಲ್ಲಿ ಪತ್ನಿ ಸಮೇತ ಬಂದರು. ಕೃಷ್ಣ ಬೈರೇಗೌಡರಂತೆ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಅವರಂತೆ ಪ್ರತಿನಿತ್ಯ ಉತ್ಸವದ ಉಸ್ತುವಾರಿಯಲ್ಲಿ ಪಾಲ್ಗೊಂಡು ಉತ್ತಮ ಹೆಸರು ಪಡೆಯಬಹುದಾಗಿದ್ದ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಸ್ವರೂಪ್ ಪ್ರಕಾಶ್ ಅವರು ಅವಕಾಶವನ್ನು ಕೈಚೆಲ್ಲಿ ಪ್ರತಿಭಟನೆಯ ಮೂಲಕ ಗಮನ ಸೆಳೆದದ್ದು ಮಾತ್ರ ಸೋಜಿಗ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.